ಡಿಎಂಕೆ 13ರಲ್ಲಿ, ಡಿಎಂಕೆ ಅಂದ್ರೆ ಡಿಎಂಕೆ ಪ್ಲಸ್ ಕಾಂಗ್ರೆಸ್, ಅಣ್ಣಾ ಡಿಎಂಕೆ ಅಂತಂದ್ರೆ ಅಣ್ಣಾ ಡಿಎಂಕೆ ಪ್ಲಸ್ ಬಿಜೆಪಿ 13, 14, 2 ಟಿವಿಕೆ 2. ಸಮಬಲದ ಹೋರಾಟವನ್ನು ದಾಖಲಿಸ್ತಾ ಇರೋದು ನಮ್ಮ ಪಕ್ಕದ 2 ರಾಜ್ಯಗಳು, ತಮಿಳುನಾಡು ಮತ್ತು ಕೇರಳ. ಸಮಬಲದ ಹೋರಾಟಕ್ಕೆ ಆರಂಭದಲ್ಲೇ ಸಾಕ್ಷಿಯಾಗ್ತಾ ಇರುವಂತಹ 2 ರಾಜ್ಯಗಳು. ಅಸ್ಸಾಂ 27-7ರ ವ್ಯತ್ಯಾಸ ಇದೆ ಬಿಜೆಪಿಗೂ ಕಾಂಗ್ರೆಸ್. ನಾನು ಆಗ್ಲೇ ಹೇಳಿದೆ, ಅಸ್ಸಾಂ ಬಿಜೆಪಿಯ ಹೋರಾಟ ಶುರುವಾಗಿದ್ದು 5 ಸೀಟ್ನಿಂದ. ಆ ನಂತರ 2 ಬಾರಿ ಅಧಿಕಾರಕ್ಕೆ ಏರ್ತು ಅಸ್ಸಾಂ, ಬಿಜೆಪಿಗೆ ಅಧಿಕಾರವನ್ನು ಕೊಟ್ಟಂತ ರಾಜ್ಯ. ಈಗ 3ನೇ ಬಾರಿ ಹಿಮಂತ ಬಿಸ್ವಾ ಶರ್ಮಾ ಅವರ ನಾಯಕತ್ವದಲ್ಲಿ ಬಿಜೆಪಿ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ಅಸ್ಸಾಂನಲ್ಲಿ ಬಿಜೆಪಿ 27ರಲ್ಲಿ, ಕಾಂಗ್ರೆಸ್ 7ರಲ್ಲಿ. ಬಿಜೆಪಿ ನಾಯಕರಿಗೆ ಅಸ್ಸಾಂನ ಬಗ್ಗೆ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಗೆದ್ದೇ ಗೆಲ್ತೀವಿ ಅಸ್ಸಾಂ ಅಂತ. ಅಸ್ಸಾಂನಲ್ಲಿ ನಮ್ಮ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಯಾವ ಶಕ್ತಿಯಿಂದಲೂ ಆಗಲ್ಲ ಅನ್ನೋ ವಿಶ್ವಾಸದ ಭಾಷಣವನ್ನ ಬಿಜೆಪಿ ಮಾಡಿತ್ತು. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಕೇರಳದ ಡೀಟೇಲ್. ಕೇರಳವು ಕೂಡ ವೆರಿ ಇಂಟ್ರೆಸ್ಟಿಂಗ್ ಟರ್ನ್ ಅನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಬಿಕಾಸ್ LDF ಮತ್ತು UDF ಸಮಬಲದ ಹೋರಾಟ ಆರಂಭದಲ್ಲಿ ದಾಖಲಿಸ್ತಾ ಇರೋ ಸಮಬಲದ ಹೋರಾಟ. ಪಿಣರಾಯಿ ವಿಜಯನ್ ವರ್ಸಸ್ ಸಂಘಟಿತ ನಾಯಕತ್ವ. ಅಸ್ಸಾಂನ ಡೀಟೇಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. 27-7 ದೊಡ್ಡ ಮಟ್ಟದ ವ್ಯತ್ಯಾಸ ಆರಂಭದಲ್ಲಿ ಕಾಣಿಸ್ತಾ ಇದೆ, ದೊಡ್ಡ ಮಟ್ಟದ ವ್ಯತ್ಯಾಸ. ಈಗ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಇದ್ದೀರಿ. ಮಾಲ್ದಾ ಜಿಲ್ಲೆಯ 3 ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 100 ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯ ಮತ್ತು ಮುಸ್ಲಿಂ ಇನ್ಫ್ಲೂಯೆನ್ಸ್ ಇರುವಂತಹ ಕ್ಷೇತ್ರಗಳು. ಮಾಲ್ದಾ ಜಿಲ್ಲೆ, ಮುರ್ಷಿದಾಬಾದ್ ಸೇರಿ ಈಗ ಮಾಲ್ದಾ ಜಿಲ್ಲೆಯ ಡೀಟೇಲ್ ಬರ್ತಾ ಇದೆ. ಬಿಜೆಪಿಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮಾಲ್ದಾ ಜಿಲ್ಲೆಯ 1 ವಿಧಾನಸಭಾ ಕ್ಷೇತ್ರದಲ್ಲಿ SIR ನ ಎಫೆಕ್ಟ್ ಯಾವ ರೀತಿ ಇತ್ತು ಅಂತಂದ್ರೆ 2,10,000 ವೋಟರ್ಸ್ ಇರುವಂತ ಒಂದು ಕ್ಷೇತ್ರದಲ್ಲಿ 49,000 ವೋಟ್ ಡಿಲೀಟ್ ಆಗಿತ್ತು SIR ಕಾರಣಕ್ಕಾಗಿ. ನದಿಯಾ ಜಿಲ್ಲೆಯ ಡೀಟೇಲ್, 3 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಈ ಹಂತದಲ್ಲಿ ಆರಂಭದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ನಂಬರ್ಸ್ ಮೇಲ್ಭಾಗದಲ್ಲಿ, ನಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ. 50-30ರ ವ್ಯತ್ಯಾಸ ಬಿಜೆಪಿಗೂ TMCಗೂ, 50-30ರ ವ್ಯತ್ಯಾಸ. ಡಿಎಂಕೆಗೂ ಅಣ್ಣಾ ಡಿಎಂಕೆಗೂ 20-15ರ ವ್ಯತ್ಯಾಸ ತಮಿಳುನಾಡಲ್ಲಿ. ಕೇರಳದಲ್ಲೂ ಕೂಡ ಈ ಕ್ಷಣದಲ್ಲಿ UDF ಮುನ್ನಡೆಯಲ್ಲಿದೆ. UDF 37, LDF 32, ಅಲ್ಲೂ ಕೂಡ 5 ಸೀಟ್ಗಳ ವ್ಯತ್ಯಾಸ ಆರಂಭದಲ್ಲಿ ಕಾಣ್ತಾ ಇದೆ. ಬಿಜೆಪಿ 50ರಲ್ಲಿ ಮುನ್ನಡೆ, TMC 31ರಲ್ಲಿ ಮುನ್ನಡೆ. ಪಶ್ಚಿಮ ಬಂಗಾಳ, ಪ್ರಶಾಂತ್ ನಾಥ್ ವಿವರಿಸ್ತಾ ಇದ್ರು, ಉತ್ತರದಲ್ಲಿ ಬಿಜೆಪಿ, ದಕ್ಷಿಣದಲ್ಲಿ TMC ಮುನ್ನಡೆ ಅಥವಾ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ.